ಎಲ್ಲರಿಗೂ ನಮಸ್ಕಾರ. ನೈಲ್ ಪಾಲಿಷ್ಗಳನ್ನು ನಾವು ಮನೆಯಲ್ಲಿ ತೆಗೆದುಕೊಂಡು ಇಟ್ಕೊಂಡಿರ್ತೀವಲ್ವ, ತುಂಬ ದಿನಗಳ ಕಾಲ ನಾವು ಇಟ್ಕೊಂಡಿದ್ವಿ ಅಂದರೆ ಅವೇನಾಗ್ಬಿಡುತ್ತೆ, ಸ್ವಲ್ಪ ದಿನಗಳಿಗೆ ಗಟ್ಟಿಯಾದಾಗಿ ಆಗ್ತಾ ಇರುತ್ತೆ. ಅದನ್ನು ಕೈಗಳಿಗೆ ಹಚ್ಕೊಂಡಾಗ ನಾವು ಉಗುರಿಗೆ ತುಂಬ ಮೆತ್ಕೊಂಡಾಗೆ ಆಗ್ತಾ ಇರುತ್ತೆ, ನೀಟಾಗಿ ಬರೋದೇನಿಲ್ಲ. ಇದನ್ನು ವೇಸ್ಟ್ ಅಂತೇಳಿ ಬಿಸಾಡೋ ಬದಲು ಇದನ್ನು ನಾವು ಮತ್ತೆ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ. ಒಂದು ಪಾತ್ರೆಯಲ್ಲಿ ನೈಲ್ ಪಾಲಿಷ್ಗಳು ಯಾವ್ಯಾವುದು ಗಟ್ಟಿಯಾಗಿದೆ ಅನಿಸುತ್ತೆ ಅದನ್ನು ಹಾಕ್ಕೊಂಡು ಅದು ತುಂಬುವಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಬಿಸಿ ನೀರನ್ನು ಹಾಕ್ಕೊಳ್ಬೇಕು. ಈ ಬಿಸಿ ನೀರಲ್ಲಿ ಒಂದು 10 ನಿಮಿಷಗಳ ಕಾಲ ಇದನ್ನು ಇಟ್ಟ ನಂತರ ನಾವು ನೈಲ್ ಪಾಲಿಷನ್ನು ಯೂಸ್ ಮಾಡೋದ್ರಿಂದ ತುಂಬಾ ನೀಟಾಗಿ ತೆಳುವಾಗುತ್ತೆ. ನೈಲ್ ಪಾಲಿಷು ನಾರ್ಮಲ್ ರೀತಿಯಲ್ಲಿ ಆಗುತ್ತೆ. ಹಾಗೆಯೇ ನೈಲ್ ಪಾಲಿಷನ್ನು ನಾವು ಯಾವುದಾದ್ರೂ ಒಂದು ಕಲರನ್ನು ಹಾಕ್ಕೊಂಡಿರ್ತೀವಿ, ಅದು ನೈಲ್ನಲ್ಲಿ ಅರ್ಧಂಬರ್ಧ ಹೋಗಿರುತ್ತೆ. ಹಾಗೆ ಬೇರೆ ಫಂಕ್ಷನ್ಗೆ ಹೋಗ್ಬೇಕಂದಾಗ ಮತ್ತು ನಾವು ನೈಲ್ ಪಾಲಿಷ್ ಹಾಕ್ಕೋಬೇಕಂದಾಗ ಅದನ್ನು ಅಳಿಸೋದಕ್ಕೆ ನೈಲ್ ರಿಮೂವರ್ ಇಲ್ಲ ಅಂದಾಗ ನಾವು ಇನ್ನೊಂದು ನೈಲ್ ಪಾಲಿಷನ್ನು ತೆಗೆದುಕೊಂಡು ಅದ್ರ ಮೇಲೆ ಈ ರೀತಿ ಲೈಟಾಗಿ ಹಚ್ಕೊಂಡು ಒಂದು ಬಟ್ಟೆಯಿಂದನೋ ಅಥವಾ ಕಾಟನಿಂದನೋ ನಾವು ಅಳಿಸ್ಕೊಂಡ್ವಿ ಅಂದರೆ ನೀಟಾಗಿ ಎಲ್ಲ ನೈಲ್ ಪಾಲಿಷ್ ಕೂಡ ಹೊರಟೋಗುತ್ತೆ. ಇದಕ್ಕೆ ನೈಲ್ ರಿಮೂವರೇ ಬೇಕು ಅಂತ ಏನಿಲ್ಲ. ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ.